ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ನಮ್ಮ ತೋಟದಲ್ಲಿ ಬೆಳೆದಿರೋ ಅಂಥ ಕುಂಬಳ ಬಳ್ಳಿ ಮತ್ತು ಕುಂಬಳಕಾಯಿ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಾನು. ನೋಡಿ, ಇದು ನಾವು ನಮ್ಮ ಮನೆಗೆ ಕುಂಬಳಕಾಯಿ ತಂದಾಗ ಅದು ಪಲ್ಯ ಮತ್ತು ಪಾಯಸ ಮಾಡ್ತೀವಿ. ಅದರಲ್ಲೂ ಕುಂಬಳಕಾಯ್ದು ಅದು ಕಟ್ ಮಾಡಿದ್ಮೇಲೆ ಅದ್ರದ್ದು ಬೀಜ ಎಲ್ಲ ನಾವು ತೆಂಗಿನಕಾಯಿ ಬುಡದಲ್ಲಿ ಹಾಕಿದ್ವಿ ನಾವು. ಆವಾಗ ಅದು ಹಂಗೆ ಬೆಳ್ಕೊಂಬಿಟ್ಟಿತ್ತು. ಒಂದು ಗಿಡ ಬಳ್ಳಿ ಬೆಳ್ಕೊಂಡಿತ್ತು ಇದು. ಅದು ಬೆಳ್ಕೊಂಡು ನೋಡಿ ಹಿಂಗೆ ಎಷ್ಟು ದೊಡ್ಡದಾಗಿ ಫುಲ್ಲು ಹಪ್ಕೊಂಡು ಹೊರಟೋಗ್ಬಿಟ್ಟಿದೆ. ಅದು ಹಳದಿ ಕಲರ್ ಹೂವು ಬೆಳಗಿನ ಹೊತ್ತು ಅರಳುತ್ತೆ. ಅದು 10 ಗಂಟೆ ಹೊತ್ತಿಗೆ, ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಆಗಲೇ ಅದು ಬಾಡೋದಕ್ಕೆ ಶುರುವಾಗುತ್ತೆ. ನೋಡಿ, ಆಗಲೇ ಕುಂಬಳಕಾಯಿ ಎಲ್ಲ ಬಿಡೋದಕ್ಕೆ ಶುರುವಾಗಿದೆ. ಸುಮಾರು ಒಂದು 15 ಕುಂಬಳಕಾಯಿ ನಮಗೆ ಕಾಣಿಸ್ತಾ ಇರೋದು. ಇನ್ನೂ ಸಂದಿಲಿ ಅಲ್ಲೆಲ್ಲ ಎಲೆ ಮುಚ್ಕೊಂಡಿರುತ್ತೆ, ಅದು ಕಾಣಿಸೋದೇ ಇಲ್ಲ. ಆ ಥರ ಇರುತ್ತೆ ಕುಂಬಳಕಾಯಿ. ಅದು ಇನ್ನೂ ಎಷ್ಟಕ್ಕೊಂದು ಇದು ಸಂದಿಲೆಲ್ಲ ಒಳಗಡೆ ಎಲ್ಲ ಇದಾವ ಕುಂಬಳಕಾಯಿ, ನಮಗೂ ಗೊತ್ತಿಲ್ಲ ನಮಗೆ. ಈಗ ನಮಗೆ ಕಾಣಿಸಿರೋದು ಒಂದು 15 ಕುಂಬಳಕಾಯಿ ಕಾಣಿಸಿದ್ದಾವೆ. ಅಂದರೆ ಹೊರಗಡೆ ಇರೋ ಅಂಥ ಕುಂಬಳಕಾಯಿಗಳು. ನೋಡಿ, ಇಲ್ಲೂ ಒಂದು ಬಿಟ್ಟಿದೆ. ಇದಿನ್ನೂ ದಪ್ಪ ಆಗಬೇಕು, ಅದು ಆಗಿಲ್ಲ. ಇವೆಲ್ಲ ಇನ್ನೂ ಸಣ್ಣ ಸಣ್ಣವಿದ್ದಾವೆ, ಚೆನ್ನಾಗಿ ದೊಡ್ಡದಾಗಿಲ್ಲ. ನೋಡಿ, ನಾನು ಒಂದು ಕುಂಬಳಕಾಯಿನ ಕಿತ್ಕೊಂಡಿದ್ದೀನಿ. ಇದು ಇಲ್ಲೇ ನಮ್ಮ ದನದ ಕೊಟ್ಟಿಗೆ ಪಕ್ಕನೇ ಅದು ಬಿಟ್ಟಿತ್ತು ಅದು ಕಾಯಿ. ಅದು ಚೆನ್ನಾಗಿ ದಪ್ಪ ಆಗಿತ್ತು. ಹಾಗಾಗ್ಬಿಟ್ಟು ಅದನ್ನು ನಾನು ಈಗ ಕಿತ್ಕೊತಾ ಇದ್ದೀನಿ ನಾನು. ಇದು ಕುಂಬಳಕಾಯಿ ಬಗ್ಗೆ ನಮ್ಮ ಕಡೆ ಎಲ್ಲ ಅನೇಕ ಗಾದೆಗಳಿದೆ. ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡ ಅಂತ ಹೇಳ್ತಾರೆ. ಮತ್ತು ಯಾರಾದರೂ ದಪ್ಪಗೆ ಚೆನ್ನಾಗಿದ್ದರೆ ಅವರಿಗೆ ಮಕ್ಕಳು ಇರ್ಬೋದು, ಯಾರಿಗಾದ್ರೂ ಆ ಥರ ದುಂಡುಗಿದ್ದರೆ ಇದೇನು ಒಳ್ಳೆ ಕುಂಬಳಕಾಯಿ ಇದ್ದಂಗಿದ್ದಾರೆ, ಅವರು ಕುಂಬಳಕಾಯಿ ಇದ್ದಂಗಿದೆ ಪಾಪು ಅಂತ ಈ ಥರ ಎಲ್ಲ ಕುಂಬಳಕಾಯಿ ಬಗ್ಗೆ ತಮಾಷೆ ಮಾಡ್ತಾರೆ. ಅಂದರೆ ಕುಂಬಳಕಾಯಿ ದಪ್ಪಗೆ ಡುಮ್ಮಗಿರುತ್ತಲ್ವ, ಹಾಗಾಗ್ಬಿಟ್ಟು ಕುಂಬಳಕಾಯಿ ಬಗ್ಗೆನೂ ಈ ಥರ ಎಲ್ಲ ಗಾದೆಗಳನ್ನು ಹೇಳ್ತಾರೆ. ಮತ್ತು ಕುಂಬಳಕಾಯಿನ ನಮ್ಮ ಮನೆ ಹತ್ರ ಹಿಂಗೆ ಒಬ್ಬರು ನಮ್ಮ ಗೊತ್ತಿರೋರು ಬಂದಿದ್ದರು, ನಮ್ಮ ಹಳ್ಳಿ ಪಕ್ಕದವರು. ಅವ್ರಿಗೊಂದು ಕೊಟ್ವಿ ನಾವು. ಇವರು ಮಂಜು ಅಂತೇಳಿ, ಇವರು ನಮ್ಮ ಮನೆಗೆ ದಿನ ಹಾಲನ್ನು ನಮ್ಮ ಮನೆಯಿಂದ ತೊಗೊಂಡೋಗಿ ಹಾಕೋದು ಇವರೇನೆ. ಹಾಗಾಗ್ಬಿಟ್ಟು ಇವರು ನಮಗೊಂದು ಕೊಡ್ರಿ ಅಂತ ಕೇಳಿದ್ರು. ಸರಿ ಅಂತ ಹೇಳಿ ಇವ್ರಿಗೂ ಒಂದು ಕುಂಬಳಕಾಯಿನ ನಾವು ಕೊಟ್ವಿ. ಅದು ಕುಂಬಳಕಾಯಿ ನೋಡಿ, ಅದು ಇನ್ನೂ ಒಂದು ಈ ಕಡೆ ಬಿಟ್ಟಿದೆ. ಅದು ಕುಂಬಳಕಾಯಿನೂ ಕೀಳ್ತಾ ಇದ್ದೀವಿ ಈಗ. ಅದನ್ನು ಇದನ್ನು ಯಾರೋ ಹಿಂಗೆ ನಮ್ಮ ಮನೆ ಹತ್ರ ಬಂದಿದ್ದರು, ನಮ್ಮ ಪರಿಚಯದವ್ರು ಇವರು. ಅವರು ನಮಗೊಂದು ಕುಂಬಳಕಾಯಿ ಕೊಡಿ ಅಂದರು, ಅವ್ರಿಗೂ ಒಂದು ಕೊಟ್ವಿ. ನೋಡಿ, ಇಲ್ಲಿ ಪಕ್ಕನೇ 2 ಕುಂಬಳಕಾಯಿ ಬಿಟ್ಟಿದ್ದಾವೆ. ಕುಂಬಳಕಾಯಿನ ಕೆಲವರು ವಾಯು ಇದು ಸ್ವಲ್ಪ ಅಂತ ಎಲ್ಲ ಹೇಳ್ತಾರೆ. ಜಾಸ್ತಿ ಉಪಯೋಗಿಸಿದ್ರೆ ಅಷ್ಟೇನು ತುಂಬ ಒಳ್ಳೆಯದಲ್ಲ ಅಂತ ಕೆಲವರು ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ನಾವು ಹೀಗೆ ಯಾರಾದರೂ ಕೊಟ್ಟರೆ ಮಾಡಿದ್ರೆ ಅಥವಾ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ತೊಗೊಂಬರ್ತೀವಿ ಅಷ್ಟೇ ಕುಂಬಳಕಾಯಿನ. ಇದು ನೋಡಿ, ಕುಂಬಳಕಾಯಿ ಕೆಟ್ಟೋಗ್ಬಿಟ್ಟಿದೆ. ನಾವು ನೋಡ್ಕೊಂಡೇ ಇರಲಿಲ್ಲ. ದುಂಡುಗೆ ಹಂಗೆ ಇತ್ತು, ಚೆನ್ನಾಗಿದೆ ತಡಿ ಕಿತ್ಕೊಳ್ಳೋಣ ಅಂತ ಹೋದ್ವಿ. ಅದು ನೋಡಿದ್ರೆ ಮೆತ್ತಗಾಗ್ಬಿಟ್ಟಿತ್ತು. ಸರಿ ಅಂತ ಅಲ್ಲೇ ಬಿಸಾಕಿದ್ವಿ. ಈ ಥರ ಸಂದಿಲಿ ಇದ್ದರೆ ನೋಡಿ ಗೊತ್ತೇ ಆಗೋದಿಲ್ಲ ಎಷ್ಟು ದಪ್ಪಗೆ ಅದು ಫಸ್ಟ್ ಬಿಟ್ಟಿದ್ದು ಅನಿಸುತ್ತೆ. ಫುಲ್ ಹಣ್ಣಾಗಿಬಿಟ್ಟಿತ್ತು. ಅದು ಹಣ್ಣಾಗಿ ನಾವು ನೋಡ್ಕೊಂಡಿಲ್ಲ. ಅದು ಹಾಗೆ ಮಳೆ ಬೇರೆ ಬರ್ತಾ ಇತ್ತಲ್ವ, ಎಲ್ಲ ಮೆತ್ತಗಾಗಿ ಎಲ್ಲ ಇದಾಗ್ಬಿಟ್ಟಿತ್ತು. ಮತ್ತೆ ಸರಿ ಅಂತ ನಾವು ಅಲ್ಲೇ ಅದನ್ನು ಬಿಸಾಕಿದ್ವಿ. ನಾನು ಕುಂಬಳಕಾಯಿ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನು ಓದಿದ್ದೀನಿ. ಅದೇನು ಅಂದರೆ, ಇಡೀ ಕುಂಬಳಕಾಯಿನ ಹಾಗೆ ಮನೆಗೆ ತರಬಾರ್ದು ಅಂತಾರೆ. ಅಂದರೆ ಕಟ್ ಮಾಡ್ಕೊಂಡು ತರಬೇಕು ಅಂತಾರೆ. ಮತ್ತು ಕುಂಬಳಕಾಯಿ ತಂದಿದ್ದನ್ನು ಮನೆಯಲ್ಲಿ ಜಾಸ್ತಿ ದಿವಸ ಹಾಗೆ ಇಟ್ಕೋಬಾರ್ದು, ಅದು ಒಳ್ಳೆಯದಲ್ಲ ಕುಂಬಳಕಾಯಿ ಅಂತ ಹೇಳ್ತಾರೆ. ಮತ್ತು ಯಾರಾದರೂ ದಾನ ಥರ ಕೊಟ್ಟರೆ ಕುಂಬಳಕಾಯಿನ ಹಾಗೆ ಇಸ್ಕೋಬಾರ್ದು, ಅಂದರೆ ದುಡ್ಡು ಕೊಟ್ಟು ಇಸ್ಕೊಂಬರ್ಬೇಕು ಅಂತ ಅದನ್ನು ಹೇಳ್ತಾರೆ. ಈ ರೀತಿ ಕುಂಬಳಕಾಯಿ ಬಗ್ಗೆನೂ ಅನೇಕ ಶಾಸ್ತ್ರಗಳಿದೆ.
ಬಟ್ ಹಳ್ಳಿ ಕಡೆ ಎಲ್ಲ ಬೆಳೆದ್ರೆ ಅವರು ಇವ್ರಿಗೆ ಕೊಡ್ತಾರೆ, ಇವರು ಅವ್ರ ಹತ್ರ ಇಸ್ಕೊತಾರೆ. ಅದು ಎಲ್ಲ ರೂಢಿ ಇದೆ. ಹಳ್ಳಿ ಕಡೆ ಎಲ್ಲ ಅದೆಲ್ಲ ಏನಿಲ್ಲ, ಕುಂಬಳಕಾಯಿ ಕೇಳಿ ಇಸ್ಕೊಂಡು ಹೋಗ್ತಾರೆ, ಕೊಡೋರು ಹಾಗೆ ಕೊಡ್ತಾರೆ. ನಾವು ಕೂಡ ಕೇಳಿದವ್ರಿಗೆಲ್ಲ ಹಾಗೆ ಕುಂಬಳಕಾಯಿನೂ ಕೊಡ್ತೀವಿ. ಕುಂಬಳಕಾಯಿ ಪಾಯಸ ಕಡಲೆ ಬೀಜದ ಪುಡಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ರೊಟ್ಟಿಗೆ ಇದ್ರ ಪಲ್ಯನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.